ಮಕರ ರಾಶಿಯ ಪ್ರವೇಶದ ದಿನ ನಮಗೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬವನ್ನ ನೀವು ಮಾಡೋದಿದ್ರೆ ಮಧ್ಯಾಹ್ನ 3:07 ನಂತರ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ನೀವು ಮಕರ ಸಂಕ್ರಾಂತಿಯ ಸ್ನಾನವನ್ನು ಮಾಡಬೇಕು ಅಂದ್ರೆ 15ನೇ ತಾರೀಕು ಸೂರ್ಯೋದಯ ಕಾಲದಲ್ಲಿ ಮಾಡಬೇಕಾಗ್ತದೆ. ಅವತ್ತಿನ ದಿನ ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಅವಶ್ಯಕತೆ ಇರುವಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಓಂ ಕೃಣಿ ಸೂರ್ಯಾಯ ನಮಃ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಪ್ರಮುಖವಾಗಿ ಉತ್ತರಾಯಣವನ್ನ ಯಾವತ್ತು ಶುರು ಮಾಡಬೇಕು ಅಥವಾ ಸಂಕ್ರಾಂತಿ ಹಬ್ಬವನ್ನ ಯಾವತ್ತು ಆಚರಿಸಬೇಕು ಅನ್ನುವಂಥದ್ದು ಈ ವರ್ಷದಲ್ಲಿ ಒಂದಷ್ಟು ಗೊಂದಲಮಯವಾಗಿದೆ. ಗೊಂದಲ ಯುಕ್ತವಾಗಿರುವಂಥ ಮಾಸ. ಏನ್ ಮಾಡದಪ್ಪ, ಧನುರ್ಮಾಸ ಮುಗೀತು, ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು, 14ನೇ ತಾರೀಕು ಮಾಡದ ಅಥವಾ 15ನೇ ತಾರೀಕು ಮಾಡದ ಅನ್ನುವಂಥ ಗೊಂದಲ. ಉತ್ತರಾಯಣ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಯನ ಎಂದರೆ ಮಾರ್ಗ, ಇಟ್ ಇಸ್ ಎ ರೂಟ್. ಏನ್ ರೂಟ್ ಅದು? ಆಯನಂ ಅಯನಂ ವರ್ತ್ಮ ಮಾರ್ಗದ್ವ ಪಂತಾನ ಪದವಿಸೃತಿ. ಉತ್ತರಾಯಣ ಅಂದ್ರೆ ಉತ್ತರದ ಮಾರ್ಗ ಅಂತ. ಅಂದ್ರೆ ಸೂರ್ಯ ತನ್ನ ದಕ್ಷಿಣ ಪಥದಿಂದ ಉತ್ತರದ ಪಥದ ಕಡೆಗೆ ಹೋಗುವಂತಹ ಒಂದು ವಿಶೇಷ ಕಾಲಘಟ್ಟವನ್ನ ನಾವು ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲ ಅಂತೇಳಿ ನಾವು ಕರಿತೀವಿ. ನೋಡಿ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಬಹಳ ಪ್ರಮುಖವಾಗಿ ದೇವತೆಗಳಿಗೆ ಈ ಉತ್ತರಾಯಣ ಬೆಳಗಿನ ಸಮಯ, ಧನುರ್ಮಾಸ ಬೆಳಗಿನ ಜಾವದ ಸಮಯ ಆದ್ರೆ ಉತ್ತರಾಯಣ ಪೂರ್ಣ ಪ್ರಮಾಣ ದೇವತೆಗಳಿಗೆ ಹಗಲಿನ ಸಮಯವಾಗ್ತದೆ. ದೇವತೆಗಳು ಎದ್ದಿರ್ತಾರೆ ಅಂತ. ಅಂದ್ರೆ ನಮ್ಮ ಒಂದು ವರ್ಷ ಈಸ್ ಈಕ್ವಲ್ ಟು ದೇವತೆಗಳು ಒಂದು ದಿನ. ಕರ್ಕಾಟಕ ರಾಶಿಯ ಪ್ರವೇಶ ರವಿ ಮಾಡಿದ ತಕ್ಷಣ ಕತ್ತಲು ಶುರುವಾಗುತ್ತೆ. ಅಲ್ಲಿಂದ 6 ತಿಂಗಳ ಕಾಲ ನಿದ್ರಾ ಸಮಯ ಅಂದ್ರೆ ರಾತ್ರಿಯ ಸಮಯ. ಮಕರ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವ ಸಮಯವನ್ನ ನಾವು ಹಗಲಿನ ಸಮಯ ಅಂತೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಎಳ್ಳಿನ ಹಬ್ಬ ಅಂತ ಕೂಡ ನಾವು ಕರೆಯೋದುಂಟು, ವಾಡಿಕೆ ಉಂಟು. ಹಾಗಾದ್ರೆ ಇಲ್ಲಿ ಗೊಂದಲ ಏನು? ಹಬ್ಬವನ್ನ ಯಾವತ್ತು ಆಚರಣೆ ಮಾಡಬೇಕು? 14ನೇ ತಾರೀಕು ಆಚರಣೆ ಮಾಡ್ಬೇಕಾ ಅಥವಾ 15ನೇ ತಾರೀಕು ಆಚರಣೆ ಮಾಡ್ಬೇಕಾ? ನೋಡಿ, ದೃಕ್ ಸಿದ್ಧಾಂತದ ಪ್ರಕಾರ ಮಧ್ಯಾಹ್ನ 3:07 ರವಿ ಧನುರ್ ರಾಶಿಯನ್ನ ಬಿಟ್ಟು ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಅಂದ್ರೆ 3:07 ಧನುರ್ಮಾಸ ಅಥವಾ ಧನುರ್ಮಾಸ ಪೂಜಾ ಪೂರ್ಣವಾಗ್ತದೆ. ಅದೇ ನಾವು ಸಿದ್ಧಾಂತದ ಪ್ರಕಾರ ನೋಡೋದಾದ್ರೆ 2:37 ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಂದ್ರೆ 2:37 ಧನುರ್ಮಾಸ ಮುಕ್ತಾಯ ಆಗುತ್ತೆ. ತದನಂತರ ಮಕರ ರಾಶಿಯ ಪ್ರವೇಶ ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಆಕ್ಚುಲಿ ನಾವು ಸೈಂಟಿಫಿಕಲಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ಬೇಕು ಅಂದ್ರೆ ಆಲ್ರೆಡಿ ನಮಗೆ ಡಿಸೆಂಬರ್ 21-22 ಉತ್ತರಾಯಣ ಶುರುವಾಗಿದೆ. ಆದ್ರೆ ಸಾಂಪ್ರದಾಯಿಕವಾಗಿ ಈ ರಾಶಿ ಚಕ್ರದ ಆಧಾರದ ಮೇಲೆ ನಾವು ನೋಡೋದಾದ್ರೆ ಮಕರ ರಾಶಿಯ ಪ್ರವೇಶದ ದಿನ ನಮ್ಗೆ ಸಂಕ್ರಾಂತಿ ಹಬ್ಬ. ಅದರಿಂದ ಇಲ್ಲಿ ಸಂಕ್ರಾಂತಿ ಹಬ್ಬವನ್ನ ನೀವು ಮಾಡೋದಿದ್ರೆ ಮಧ್ಯಾಹ್ನ 3:07 ನಂತರ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಆಲ್ಮೋಸ್ಟ್ ಸಂಜೆ ಸಮಯ ಬಂದ್ಬಿಡುತ್ತೆ. ಅದರಿಂದ ಪೂರ್ಣ ಪ್ರಮಾಣದ ಹಬ್ಬವನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಮಧ್ಯಾಹ್ನದ ನಂತರ ಇಲ್ಲಿ ಮಕರ ರಾಶಿಯನ್ನ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಸಂಕ್ರಾಂತಿ ಹಬ್ಬವನ್ನ ಯಾವತ್ ಮಾಡುವಂಥದ್ದು ಶ್ರೇಷ್ಠ ಅಂತ ನೀವು ಕೇಳೋದಾದ್ರೆ 15ನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಬೇಕು. ಜೊತೆಗೆ ಬೆಳಗ್ಗೆ ಆ ಸಂಕ್ರಾಂತಿ ಪುಣ್ಯಕಾಲದ ಸ್ನಾನವನ್ನ ಮಾಡೋದಿದ್ರೆ ಮಧ್ಯಾಹ್ನ 3:07 ಅಥವಾ 2:30 3:30 ಮಧ್ಯಾಹ್ನ ಯಾವುದಾದ್ರೂ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನವನ್ನ ಮಾಡ್ಬೋದು ನೀವು.
ಅಥವಾ ಮಾಘ ಸ್ನಾನವನ್ನೇ ಅಂದ್ರೆ ಮಾಘ ಮಾಸದ ವಿಶೇಷ ದಿನ ಕಾಲಘಟ್ಟದಲ್ಲಿರುವ ಈ ಸಂಕ್ರಾಂತಿಯ, ನಾವು ಪುಣ್ಯಕಾಲದ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಾಂತಿಯ ಸ್ನಾನವನ್ನ ಸೂರ್ಯೋದಯದ ಟೈಮ್ ಮಾಡ್ಬೇಕು ನೀವು. ಅಂದ್ರೆ ನೀವು 14ನೇ ತಾರೀಕು ಮಾಡಿದ್ರೆ ಅದು ಧನುರ್ಮಾಸದ ಸ್ನಾನ ಆಗ್ತದೆ. ನೀವು ಮಕರ ಸಂಕ್ರಾಂತಿಯ ಸ್ನಾನವನ್ನು ಮಾಡಬೇಕು ಅಂದ್ರೆ 15ನೇ ತಾರೀಕು ಸೂರ್ಯೋದಯ ಕಾಲದಲ್ಲಿ ಮಾಡಬೇಕಾಗ್ತದೆ. ಅದರಿಂದ ಮಧ್ಯಾಹ್ನ 2:30 3:30 ಅಥವಾ 15ನೇ ತಾರೀಕು ಬೆಳಗ್ಗೆ ಸ್ನಾನವನ್ನು ಮಾಡುವಂಥದ್ದು ಒಳ್ಳೆಯದು. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ, ಯಾರು ಆ ಮಕರ ಸಂಕ್ರಾಂತಿಯ ಹಬ್ಬದ ದಿನ ಗಂಗಾ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಾಗಿ ನದಿಯ ಪುಣ್ಯ ಸ್ನಾನವನ್ನ ಯಾರೆಲ್ಲ ಮಾಡ್ತಾರೋ ಅಂಥವ್ರಿಗೆ 7 ಜನ್ಮದ ದೋಷಗಳು ಶಾಪ ವಿಮೋಚನೆಗಳಾಗ್ತದಂತೆ ಈ ಮಕರ ಸಂಕ್ರಾಂತಿಯಲ್ಲಿ. ಜೊತೆಗೆ ದಾರಿದ್ರ್ಯ, ಮನೆಯಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರಿಂದ ನೀವೆಲ್ಲರೂ ಏನ್ ಮಾಡಬೇಕು ಅವತ್ತು ಅಂತಂದ್ರೆ ನದಿ ಸ್ನಾನವನ್ನ ಮಿಸ್ ಮಾಡದೆ ಮಾಡಬೇಕು. ನದಿ ಸ್ನಾನ ಆದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಒಂದು ತಾಮ್ರದ ಚೆಂಬನ್ನು ತಗೊಳ್ಳಿ, ಅದರ ತುಂಬಾ ನೀರನ್ನು ತುಂಬಿ ಅಲ್ಲಿಗೆ ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿ, ಆ ಕೆಂಪು ಬಣ್ಣದ ಹೂವನ್ನು ಹಾಕಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಸೂರ್ಯನಿಗೆ ಅರ್ಘ್ಯವನ್ನ ಕೊಡುವಂತ ಕೆಲಸವನ್ನ ಮಾಡಿ. ಇದನ್ನ ಮಾಡಿ ಅಂದ್ರೆ ಅರ್ಘ್ಯವನ್ನ ಕೊಟ್ಟು 7 ಬಾರಿ 7 ಟೈಮ್ಸ್ 7 ಬಾರಿ ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಅನ್ನುವಂತಹ ಮಂತ್ರವನ್ನ 7 ಬಾರಿ ಜಪವನ್ನ ಮಾಡಿ. ಇದು ಬಹಳ ಮುಖ್ಯವಾಗಿರುವಂಥದ್ದು. ತದನಂತರ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ, ಅವತ್ತಿನ ದಿನ ದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ವೃದ್ಧರಿಗೆ, ಅವಶ್ಯಕತೆ ಇರುವಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಪಾಠಶಾಲೆಗಳಲ್ಲಿ ನೀವು ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆಕಾಯಿ ಇದನ್ನ ವಿಶೇಷವಾಗಿ ದಾನ ಮಾಡಬೇಕು. ಅದರ ಜೊತೆಗೆ ವಸ್ತ್ರದಾನ, ಕಂಬಳಿ ದಾನ, ಪುಸ್ತಕ ದಾನ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇದನ್ನ ದಾನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿರುವಂತಹ ದರಿದ್ರತೆಗಳು ನಿವಾರಣೆ ಆಗ್ತದೆ. ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆ ದಿನಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ದೇವರು ಕೊಟ್ಟಿರುವಂತಹ ಒಂದು ಐಶ್ವರ್ಯ, ಅಂತಸ್ತು ಅಂತ ಏನ್ ಹೇಳ್ತೀವಿ, ಅದು ಇನ್ನೂ ಕೂಡ ನಿಮಗೆ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದಿದೆ. ಏನಪ್ಪಾ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಅಂದ್ರೆ ಗೋಪೂಜೆ. ಮಕರ ಸಂಕ್ರಾಂತಿಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಗೋಪೂಜೆಯನ್ನ ಮಾಡಬೇಕು. ಗೋಪೂಜೆಯನ್ನ ಮಾಡಿ ಹುಲ್ಲು ಮತ್ತು ಕಡ್ಡಿ, ಧಾನ್ಯ, ಕಾಯಿ ಮತ್ತು ಬೆಲ್ಲಗಳನ್ನ ಗೋಮಾತೆಗೆ ತಿನ್ನಿಸ್ಬೇಕು. ಎಲ್ಲ ದೇವತೆಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಗೋಮಾತೆಯಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಮಕರ ಸಂಕ್ರಾಂತಿ ಅನ್ನುವಂಥದ್ದೇ ಬೆಳೆಯನ್ನ ಕೊಯ್ಲು ಮಾಡಿ ಮುಂದಿನ 6 ತಿಂಗಳಿಗೆ ನಮ್ಗೆ ಊಟಕ್ಕಾಗ್ಲಿ ಅಥವಾ 16 ಜನಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಧಾನ್ಯಗಳ ರಾಶಿಯನ್ನೇ ನಾವು ಪೂಜೆ ಮಾಡುವಂಥದ್ದು, ಭತ್ತದ ರಾಶಿಯನ್ನೇ ಪೂಜೆ ಮಾಡುವಂಥದ್ದೇ ಮಕರ ಸಂಕ್ರಾಂತಿ. ಅದರಿಂದ ನನ್ನ ಮುಖ್ಯವಾಗಿ ಜೀವನಕ್ಕೆ ಬೇಕಾಗಿರುವಂಥ ದವಸ ಧಾನ್ಯಗಳನ್ನ ಬೆಳೆದುಕೊಳ್ಳಲಿಕ್ಕೆ ನೀನು ಸಹಾಯವನ್ನ ಮಾಡಿದೀಯಾ ಅನ್ನುವಂಥ ಉದ್ದೇಶದಿಂದ ನಾವು ಗೋಪೂಜೆಗಳನ್ನ ಮಾಡಬೇಕಾಗ್ತದೆ. ಅದಾದ್ಮೇಲೆ ಇಲ್ಲೊಂದು ಬಹಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಗೋಪೂಜೆಯ ಜೊತೆಗೆ ಯಾರೆಲ್ಲ ರೈತಾಪಿ ಜನಗಳಿದ್ದೀರೋ ನೀವು ವ್ಯವಸಾಯ ಮಾಡಲಿಕ್ಕೆ ಬಳಸುವ ಎಲ್ಲ ವಾಹನಗಳನ್ನ ಪೂಜೆ ಮಾಡಬೇಕು. ಇದು ಬಹಳ ಮುಖ್ಯ. ನೀವು ಆಯುಧ ಪೂಜೆ ಮಾಡುವಂಥದ್ದು ಬೇರೆ, ಆದ್ರೆ ಇಲ್ಲಿ ಮಾಡುವಂಥದ್ದೇನಪ್ಪ ವಿಶೇಷ ಅಂದ್ರೆ ನನ್ನ ಜೀವನಕ್ಕೆ ಬೇಕಾಗಿರುವ ಎಲ್ಲವನ್ನ ಕೊಡ್ತಾ ಇರುವಂತಹ ಭೂತಾಯಿ. ಆ ಭೂತಾಯಿಯಿಂದ ಬೆಳೆಯನ್ನ ಬೆಳೀತಾ ಇದೀವಿ ನಾವು. ಆ ಬೆಳೆಯಲು ಸಹಾಯ ಮಾಡಿರುವಂತಹ ಎಲ್ಲ ವಸ್ತುಗಳಿಗೆ ಪೂಜೆ ಮಾಡುವಂಥದ್ದು. ಅಥವಾ ನೀವು ಆ ಕೆಲಸ ಮಾಡ್ಲಿಕ್ಕೆ ಯಾರನ್ನೆಲ್ಲ ಕರ್ಸಿರ್ತಿರೋ, ಪ್ರತಿದಿನ ಕೂಲಿಗೆ ಅಂತ ನೀವು ಕರ್ಸಿರ್ತೀರಿ. ಇವತ್ತಿನ ದಿನ ಡೈಲಿ ಬಂದ್ಬಿಟ್ಟು ಬಿತ್ತನೆ ಮಾಡ್ಲಿಕ್ಕೆ ಒಬ್ಬರನ್ನ ಕರ್ಸಿರ್ತೀರಿ, ಉಳಕ್ಕೊಬ್ಬರು ಕರೆದಿರ್ತೀರಿ, ನೀರ್ ಹಾಕಕ್ ಒಬ್ರು ಕರೆದಿರ್ತೀರಿ, ಹೆಣ್ಣಾಳು ಗಂಡಾಳು ಅಂತ ನೀವು ಕರೆದಿರ್ತೀರಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೀವು ಅವ್ರಿಗೆ ವಸ್ತ್ರಗಳನ್ನ ಕೊಡಬೇಕು. ಅವರಿಗೆ ಕೊಬ್ಬರಿ, ಕಡಲೆ, ಬೆಲ್ಲ, ಎಳ್ಳನ್ನ ಕೊಟ್ಟು ನನ್ನ ಮನೆಯು ಸಮೃದ್ಧಿ ಆಗ್ಲಿಕ್ಕೆ ನೀವು ಸಹಾಯ ಮಾಡಿದಿರಿ, ನಿಮ್ಮ ಮನೆಯು ಸಮೃದ್ಧಿ ಆಗ್ಲಿ ಅಂತ ಹೇಳಿ ಅವ್ರಿಗೆ ತುಂಬ ಹೃದಯದಿಂದ ಖುಷಿಯಿಂದ ಅವ್ರಿಗೆ ಕೊಡ್ಬೇಕು ವಸ್ತ್ರಾದಿಗಳನ್ನ. ಅದರ ಜೊತೆಗೆ ಕಡಲೆ, ಕೊಬ್ಬರಿ, ಬೆಲ್ಲ, ಎಳ್ಳನ್ನ ಕೊಡ್ಬೇಕು. ಎಳ್ಳನ್ನ ಕೊಟ್ಟು ಒಳ್ಳೆ ಮಾತಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದರ ಜೊತೆಗೆ ಸಾಂಪ್ರದಾಯಿಕವಾಗಿ ಸಂಬಂಧಿಕರಿಗೆ, ಆತ್ಮೀಯರಿಗೆ
ಈ ಕಡಲೆ, ಎಳ್ಳು, ಬೆಲ್ಲ, ಕಬ್ಬು ಏನಿರುತ್ತೆ ಇದನ್ನ 10 ಜನ ಮನೆಗೆ ಕೊಟ್ಟು, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಕೊಟ್ಟು, ಲಕ್ಷ್ಮೀ ಸ್ವರೂಪವಾಗಿರುವಂತ ಮಕ್ಕಳ ಕೈಯಲ್ಲಿ ಕೊಟ್ಟು, ಎಲ್ಲರ ಮನೆಯು ಸಮೃದ್ಧಿಯಾಗಿರ್ಲಿ, ಎಲ್ಲರ ಜೊತೆಗಿನ ಸಂಬಂಧಗಳು ಗಟ್ಟಿಯಾಗ್ಲಿ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನೀವು ಕೊಡಬೇಕು. ಇದರಿಂದ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇನ್ ಮುಂದೆ ನಮಗೆ ಈ ಧನುರ್ಮಾಸದಲ್ಲಿ ಚಳಿಯಿಂದ ದೇಹ ಜಡ್ಗಟ್ಬಿಟ್ಟಿರುತ್ತೆ, ನಮ್ಮಲ್ಲಿರುವಂತಹ ಆಯಿಲ್ ಕಂಟೆಂಟ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಆಯಿಲ್ ಕಂಟೆಂಟ್, ಬೆಲ್ಲ ಇರ್ಬೋದು, ಎಳ್ಳಿರ್ಬೋದು, ಕಡಲೆ ಇರ್ಬೋದು, ಇವೆಲ್ಲ ಕೂಡ ಆಯಿಲ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು. ಇದನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಡ್ರೈ ಸ್ಕಿನ್ ಅಥವಾ ಆಯಿಲ್ ಕಂಟೆಂಟ್ ಕಮ್ಮಿ ಆಗಿರುತ್ತಲ್ಲ ದೇಹದಲ್ಲಿ, ಧನುರ್ಮಾಸದಲ್ಲಿ ಜಡಗಟ್ಟುಬಿಟ್ಟಿರುತ್ತಲ್ಲ ದೇಹ, ಅದೆಲ್ಲವೂ ಕೂಡ ಕ್ಯೂರ್ ಆಗುತ್ತೆ. ಅಂದ್ರೆ ಈ ರೀತಿಯ ಆಹಾರ ಪದ್ಧತಿಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಬೇಸಿಗೆ ಬರೋದ್ರೊಳಗಡೆ ಸೇವನೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಆಹಾರ ಪದ್ಧತಿಯ ಮುಖಾಂತರ ನಮಗೆ ಕೊಟ್ಟಿರುವಂಥದ್ದು. ಅದರಿಂದ ಈ ಎಲ್ಲ ವಿಷಯಗಳು, ಸಂಕ್ರಾಂತಿ ಹಬ್ಬದ ವಿಶೇಷಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು 15ನೇ ತಾರೀಕಿಗೆ ನಾವೆಲ್ಲರೂ ಆಚರಣೆ ಮಾಡಬೇಕು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಶ್ರೀ